ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ದಿಢೀರನೆ ಮಾಡೋ ಇಡ್ಲಿ ರೆಸಿಪಿ, ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ. ಹೀರೆಕಾಯಿ ಮತ್ತು ಅವಲಕ್ಕಿನ ಉಪಯೋಗ ಮಾಡಿ ಪಾತ್ರೆ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ 1-2 ಸಲ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ, ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ. 1 ಗ್ಲಾಸಷ್ಟು ಇಡ್ಲಿ ರವೆ, ಇದು ಉಪ್ಪಿಟ್ಟು ರವೆ ಅಲ್ಲ, ಇಡ್ಲಿ ರವೆ 1 ಗ್ಲಾಸಷ್ಟು. ಅರ್ಧ ಗ್ಲಾಸಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ದೀನಿ. ಇಡ್ಲಿ ರವೆ ಹಾಕೊಂಡ್ಮೇಲೆ ಕೂಡ ನೀರನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತೊಳೆದ್ರೆ ಒಳ್ಳೆಯದು, ಇಡ್ಲಿ ಚೆನ್ನಾಗಿ ಬರುತ್ತೆ. ಇದು ಕೂಡ ಆಗಿದೆ, ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ 2 ಪದಾರ್ಥಗಳನ್ನ ಸುಮಾರು ಒಂದು 30 ನಿಮಿಷ ನೆನೆಯಕ್ಕೆ ಬಿಡಬೇಕು, ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದಾಗಷ್ಟರಲ್ಲಿ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ ಸ್ವಲ್ಪ. ನೀರನ್ನ ಹಾಕ್ಕೊಳ್ದೆ ರುಬ್ಕೋಬೇಕು, ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ರುಬ್ಕೊಂಡಿದ್ದಾಗಿದೆ, ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಮತ್ತು ಇಡ್ಲಿ ರವೆ ಕೂಡ ಮೆತ್ತಗಾಗಿದೆ. ಇದನ್ನು ಕೂಡ ರುಬ್ಕೋಬೇಕು. 2 ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ತಾರೆ. ಇದನ್ನು ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ತೀರನೇ ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೂ ಪರವಾಗಿಲ್ಲ, ಅಥವಾ ತರ್ತರಿಯಾಗಿ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ. ಚೆನ್ನಾಗಿ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಗೋಡಂಬಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಚ್ಚಿ ಒಂದೊಂದು ಗೋಡಂಬಿನ ಸೇರಿಸಿಟ್ಟಿದ್ದೀನಿ. ಸ್ಟೀಮ್ ಮಾಡ್ಕೋಬೇಕು 10-15 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ರುಚಿಯಾಗಿ ಮೆದುವಾಗಿರೋ ಸ್ವಲ್ಪ ಡಿಫ್ರೆಂಟಾಗಿರೋ ಇಡ್ಲಿ ರೆಡಿಯಾಗಿದೆ. ಸ್ಟೀಮ್ ಮಾಡ್ಕೊಂಡ್ಮೇಲೆ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು 5-10 ನಿಮಿಷ ಹಾಗೆ ಬಿಡಿ, ಇಡ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಆರೋಗ್ಯಕರವಾಗಿ ಮತ್ತು ಸ್ವಲ್ಪ ಡಿಫ್ರೆಂಟಾಗಿರೋ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.